ಲೆಟ್ಸ್ ಗೋ ಕನ್ನಡಿಗ. ವೆಲ್ಕಮ್ ಬ್ಯಾಕ್. ಡೇ 7 2026 ಬೆಳಗಿನ ಶುಭೋದಯ. ಇವತ್ತಿನ ಟಾಪಿಕ್ ಏನಂತಂದರೆ ಪೂರ್ವಜರು ಹಾಗೂ ನಮ್ಮ ಜನ್ರೇಷನ್ಗಳು. ಸೊ ಪೂರ್ವಜರು ಬಂದು 100 ವರ್ಷ, 80 ವರ್ಷ, 90 ವರ್ಷ, 110 ವರ್ಷ ಬದುಕ್ತಾಯಿದ್ರು. ಆದರೆ ನಾವು ಯಂಗ್ ಜನ್ರೇಷನ್ ಇರೋರು 50, 40, 30, 25. ಏನು ಕಾರಣ ಇದಕ್ಕೆ? ಲೈಫ್ ಸ್ಟೈಲು. ನಮ್ಮ ಲೈಫ್ ಸ್ಟೈಲ್ಗೂ ಹಾಗೂ ಅವ್ರ ಲೈಫ್ ಸ್ಟೈಲ್ಗಿರೋ ಡಿಫ್ರೆನ್ಸ್ ಏನಂತಂದರೆ, ಅವ್ರು ಬೆಳಗಿನ ಜಾವ ಬೆಳಿಗ್ಗೆ ಬೇಗ ಎದ್ದೇಳ್ತಾಯಿದ್ರು, ಬೇಗ ಮಲಗ್ತಾಯಿದ್ರು, ಆದಷ್ಟು ಪೌಷ್ಟಿಕ ಆಹಾರ ತಿಂತಾಯಿದ್ರು. ಆದರೆ ನಾವಾಗಲ್ಲ. ಎದ್ದೇಳೋದು ಲೇಟೇ, ಮಲಗೋದು ಲೇಟ್. 10:30 ಆದರೂ, 11:30 ಆದರೂ, 12 ಗಂಟೆ ಆದ್ರೂ ಮೊಬೈಲ್ ನೋಡ್ಕೊತ ಗೂಬೆ ಥರ ಇರ್ತೀವಿ. ಆದರೆ ಅವ್ರು ಆ ಥರ ಅಲ್ಲ. ನಮ್ಮ ಪೂರ್ವಜರು ಬಂದು ಮುದ್ದೆ, ಉಪ್ಪೆಸರು, ಸೊಪ್ಪು ಹಾಗೂ ಜೋಳದ ರೊಟ್ಟಿ, ಪಲ್ಯ ಹಾಗೂ ಹಣ್ಣು ತರಕಾರಿಗಳನ್ನೇ ಹೆಚ್ಚಾಗಿ ತಿಂತಾಯಿದ್ರು. ಪೌಷ್ಟಿಕ ಆಹಾರಗಳನ್ನೇ ತಿಂತಾಯಿದ್ವಿ. ನಾವು ಪೌಷ್ಟಿಕ ಆಹಾರ ಬಿಟ್ಟು ಮಿಕ್ಕಿದ್ದೆಲ್ಲ ತಿಂತಾಯಿದ್ದೀವಿ. ಅದಕ್ಕೆ ನಮಗೂ ಅವ್ರಿಗೂ ಇರೋ ಡಿಫ್ರೆನ್ಸ್. ಯಾಕೆ 100 ವರ್ಷ, 110 ಬದುಕ್ತಾಯಿದ್ರು ಅಂತಂದರೆ, ಆಗಿನ ಪರಿಸರ ತುಂಬಾ ಚೆನ್ನಾಗಿತ್ತು. ಮರಗಳಂತೂ ತುಂಬ ಚೆನ್ನಾಗಿತ್ತು. ಹಾಗೂ ವಾಯುಮಾಲಿನ್ಯ ಕಮ್ಮಿ ಇತ್ತು, ಜನಸಂಖ್ಯೆ ಕಮ್ಮಿ ಇತ್ತು, ಇಷ್ಟೊಂದು ವಾಹನಗಳು ಇರಲಿಲ್ಲ. ಆದರೆ ಈಗ ಗಿಡಗಳೆಲ್ಲ ಕಮ್ಮಿ ಆಗಿದೆ, ವಾಹನಗಳು ಜಾಸ್ತಿ ಆಗಿದೆ, ಜನಸಂಖ್ಯೆ ಜಾಸ್ತಿ ಆಗಿದೆ, ಪೊಲ್ಯೂಷನ್ ಜಾಸ್ತಿ ಆಗಿದೆ. ಸೊ ತುಂಬಾ ಡಿಫ್ರೆನ್ಸ್ ಇದೆ. ನಾವು ಹೆಲ್ತಿಯಾಗಿರಬೇಕು ಅಂತಂದರೆ, ಖುಷಿಯಾಗಿರಬೇಕು ಅಂತ ಅಂದರೆ, ನಮ್ಮ ಪೂರ್ವಜರು ಮಾಡಿರೋ ಲೈಫ್ ಸ್ಟೈಲ್ನ ಕಾಪಿ ಮಾಡಿದ್ರೆ ಸಾಕು. ಇದೆಲ್ಲ ಯಾರಿಗೂ ಗೊತ್ತಿಲ್ಲ ಅಂತ ನಾನೇನು ಹೇಳ್ತಿಲ್ಲ, ಎಲ್ಲರಿಗೂ ಚೆನ್ನಾಗಿ, ನನಗಿಂತ ಚೆನ್ನಾಗಿ ಗೊತ್ತು. ಆದರೆ ಯಾರೂ ಫಾಲೋ ಮಾಡ್ತಾಯಿಲ್ಲ ಅಷ್ಟೇ. ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ.